ಇನ್ನು ಜೀವನಾಡಿ KRS ಸುತ್ತಮುತ್ತ ಗಣಿಗಾರಿಕೆ ನಡೀತಾ ಇತ್ತು. ಇದರಿಂದ ಡ್ಯಾಮ್ಗೆ ಅಪಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೊಂದು ಕಂಟಕ ಬಂದಿದೆ. ಜೀವನಾಡಿ KRS ಡ್ಯಾಮ್ಗೆ ಈಗ ಗಣಿಗಾರಿಕೆ ಅಪಾಯ ಇತ್ತಲ್ಲ, ಅದಾದ್ಮೇಲೆ ಈಗ ಒತ್ತುವರಿ ಕಂಟಕ. ಪ್ರಭಾವಿಗಳಿಂದ KRS ಹಿನ್ನೀರು ಪ್ರದೇಶ ಆಕ್ರಮಣ ಆಗ್ತಾ ಇದೆಯಂತೆ. JCB ಮೂಲಕ ಟ್ರಂಚ್ ಹೊಡಿಸಿ ಫೆನ್ಸ್ ನಿರ್ಮಾಣಕ್ಕೆ ಸಿದ್ಧತೆ ಆಗ್ತಾ ಇದೆ. ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥ್ಯೂ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ದಾರಂತೆ. ಸರ್ವೆ ನಂಬರ್ 279ರಲ್ಲಿ ಜಮೀನು ಹೊಂದಿದ್ದಾರೆ ಈ ಕೇರಳದ ವ್ಯಕ್ತಿ. ಡ್ಯಾಮ್ ಜಾಗ ಒತ್ತುವರಿ ಮಾಡ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಜಾಣ ಮೌನ. ಅಯ್ಯೋ, ಒತ್ತುವರಿ ಇರಲಿ, ಹಿನ್ನೀರಿನಲ್ಲಿ ಪಂಪ್ ಸೆಟ್ ಹಾಕ್ಬಿಟ್ಟು ನೀರು ಕದೀತಾ ಇದ್ರು ಈಗ ಬರಗಾಲದಲ್ಲಿ. ಅದನ್ನೂ ತಡೆದಿರಲಿಲ್ಲ ಇವರು. ನೋಡಿಯೂ ನೋಡದೇ ಇದ್ದಂಗೆ ಸುಮ್ಮನೆ ಇದ್ದರು. ಈಗ ಒತ್ತುವರಿನೇ ಮಾಡ್ಕೋತಾ ಇದ್ದಾರೆ. ಆ ಬ್ಯಾಕ್ ವಾಟರ್ ಜಾಗ ಏನಿದೆ ಆ ಜಾಗವನ್ನು ಬಿಡಬೇಕು. ಆ ಕಡೆ ಈ ಕಡೆ ನಿಮ್ದು ಏನಾದರೂ ತೋಟ ಗೀಟ ಇದ್ದರೆ ಅದು ಎಷ್ಟು ಅಳತೆ ಬರುತ್ತೆ ಅಷ್ಟು ಮಾತ್ರ ನೀವು ಉಪಯೋಗಿಸ್ಕೋಬೇಕು. ಈಗೇನು ಮಾಡಿದ್ದಾರೆ, ಈ ಜಾಗನೂ ಒತ್ತುವರಿ ಮಾಡ್ಕೋತಾ ಇದ್ದಾರೆ. ಯಾರೋ ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥ್ಯೂ ಅಂತಂದ್ಬಿಟ್ಟು ನೋಡಿದಂಗೆ ಕೂತಿದ್ದಾರೆ ಅಧಿಕಾರಿಗಳು. ಮಂಡ್ಯದ KRS ಡ್ಯಾಮ್ನ ಹಿನ್ನೀರಿನಲ್ಲಿ ಒಂದೆಲ್ಲ ಒಂದು ಅಕ್ರಮಗಳು ಬಯಲಿಗೆ ಬರ್ತಾ ಇದ್ದಾವೆ. ಇದೀಗ ಹಿನ್ನೀರಿನ ಪ್ರದೇಶವನ್ನು ಅತಿಕ್ರಮಣ ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಇದೀಗ ಆಗ್ತಾ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರುವಂತಹ KRS ಡ್ಯಾಮ್ನ ಹಿನ್ನೀರಿನಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇರುವಂಥದ್ದು ಹಿನ್ನೀರಿನ ಪ್ರದೇಶವನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಕೇರಳದ ಮೂಲದ ವ್ಯಕ್ತಿಯೊಬ್ಬ ತನ್ನ ಜಮೀನಿನ ಪಕ್ಕದಲ್ಲಿರುವಂತಹ ಹಿನ್ನೀರಿನ ಪ್ರದೇಶವನ್ನೇ ಕೂಡ ಆಕ್ರಮಿಸಿಕೊಳ್ಳೋಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು KRS ನೀರಿನ ಹಿನ್ನೀರಿನ ಪ್ರದೇಶ ಅಂದರೆ ಕಂಪ್ಲೀಟ್ ಆಗಿ ಇದು ಸರ್ಕಾರಿ ಲ್ಯಾಂಡ್. ಈ ಒಂದು ಲ್ಯಾಂಡ್ ಅನ್ನ ಅತಿಕ್ರಮಣ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾನೆ. ಇಲ್ಲಿ ಟ್ರಂಚ್ ಅನ್ನ ಹೊಡೆದು ಟ್ರಂಚ್ ಒಳಗಡೆಗೆ ಒಂದು ಬೃಹತ್ ಬಂಡೆಗಳನ್ನು ಕೂಡ ಹಾಕಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಪಕ್ಕದಲ್ಲಿ ಆತನ ಜಮೀನಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಜಮೀನಿನ ಪಕ್ಕದಲ್ಲಿರುವಂತಹ ಹಿನ್ನೀರಿನ ಪ್ರದೇಶವನ್ನ ಅತಿಕ್ರಮಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಕೇರಳದ ಮೂಲದ ವ್ಯಕ್ತಿ ಏನಿದ್ದಾನೆ ಆತನ ಜಮೀನು ಅಂದ್ರೆ ತಂತಿ ಬೇಲಿ ಏನು ಕಾಣ್ತಾ ಇದೆ ಅದರ ಆ ಕಡೆ ಭಾಗದಲ್ಲಿರುವಂಥದ್ದು ಆತನ ಜಮೀನಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪಕ್ಕದಲ್ಲಿರುವಂತಹ ನಾವು ಏನು ತೋರಿಸ್ತಾ ಇರುವಂತಹ ಜಾಗ, ಖಾಲಿ ಜಾಗ ಏನಿದೆ ಇದು ಸಂಪೂರ್ಣವಾಗಿ ಹಿನ್ನೀರಿನ ಪ್ರದೇಶ. ಈ ಒಂದು ಪ್ರದೇಶವನ್ನ ಅತಿಕ್ರಮಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಅಂದ್ರೆ KRSನ ನೀರಿನ ಮಟ್ಟ ಹೆಚ್ಚಾಗುವಂಥದ್ದು ಈ ಹಿನ್ನೀರಿನ ಪ್ರದೇಶದಿಂದಲೇ. ಅತಿಯಾಗದ ನೀರು ವಿಸ್ತೃತ ಆಗೋದು ಈ ಒಂದು ಪ್ರದೇಶದಿಂದಲೇ. ಒಂದು ವೇಳೆ ಈ ಒಂದು ಪ್ರದೇಶಗಳನ್ನ ಎಲ್ಲರೂ ಕೂಡ ಅತಿಕ್ರಮಣ ಮಾಡ್ಕೊಳ್ಳುವಂಥ ಸಂದರ್ಭಗಳು ಮುಂದಾದಂಥ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಅಂದ್ರೆ ಡ್ಯಾಮ್ನ ನೀರಿನ ಸಂಗ್ರಹಣಾ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು. ಯಾಕಂದ್ರೆ ಇಷ್ಟೊಂದು ಪ್ರಮಾಣದ ಒಂದು ಕೆಲಸವನ್ನ ಮಾಡ್ತಾ ಇರೋದ್ರು ಕೂಡ ಸರ್ಕಾರಿ ಅಧಿಕಾರಿಗಳು ಕಣ್ಮುಚ್ಚಿ ಕೊಡುತ್ತಿದ್ದಾರೆ. ಮತ್ತೆ ರಾಜಕೀಯದ ಮುಖಂಡರು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಈಗಲಾದರೂ ಸಹ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಒಂದು ಅತಿಕ್ರಮಣ ಏನ್ ಮಾಡ್ತಾ ಇದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಈಗ ತಾನೇ ನೋಡಿದೆ, ನಿಮ್ಗಳೆಲ್ಲ ನೋಡ್ಬಿಟ್ಟು ಬಂದೆ. ಏನು ಈ ಜಾಗ ಇದೆ, ಡ್ಯಾಮು, ನಮ್ಮ KRS ಡ್ಯಾಮು ಕುಡಿಯೋ ನೀರಿಗಿರ್ಬೋದು ಇಲ್ಲ ರೈತರಿಗಿರ್ಬೋದು ತಮಿಳ್ನಾಡಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ತಕ್ಕನಾಗಿ ನೀರು ಕೊಡುವಂಥ ಸಂಗ್ರಹ ಇಷ್ಟು TMC ನೀರು ಹಾಕಬೇಕು. 124 ಅಡಿ 125 ಅಡಿವರೆಗೂ ನಮಗೆ ನೀರು ಸಂಗ್ರಹ ಆಗಬೇಕು ಅನ್ನೋ ಒಂದು ಇದ್ರ ಮೇಲೆ ಮಾಡ್ಕೊಂಡಿದ್ದಾರೆ ಹಿಂದೆ ಅಧಿಕಾರಿಗಳದಿಂದ, ಸರ್ಕಾರದಿಂದ. ಇವತ್ತು 100 ಅಡಿಗಿಂತೂ 150 ಅಡಿಗಿಂತೂ ಒತ್ತುವರಿ. ಇಲ್ಲಿ ಯಾವುದೋ ಮ್ಯಾಥಿನ್ ಅಂತ ಹೇಳ್ಬಿಟ್ಟು ಕೇರಳ ಮೂಲದವನು ಇಲ್ಲೊಂದು ಸ್ವಲ್ಪ ಜಮೀನು ಮಾಡಿದ್ದಾನೆ, ತುಂಬ ವರ್ಷದಿಂದ ಇರ್ಬೋದು ಅಂತ ಕಾಣಿಸುತ್ತೆ ನನಗೆ. ಪ್ರಾಮಾಣಿಕವಾಗಿ ಅಷ್ಟು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಮ್ಯಾಥ್ಯೂನ್ ಅಂತ ಹೇಳ್ತಾರೆ ಇಲ್ಲಿ ಜಮೀನವನು. ಅವನು ತುಂಬ ಒತ್ತುವರಿ ಮಾಡ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕು ಅಧಿಕಾರಿಗಳು, DADLR, DDLR, ತಹಸೀಲ್ದಾರ್ಗಳೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿ, ಮತ್ತು ನಮ್ಮ KRS ಸೇರಿದಂತೆ ಇಂಜಿನಿಯರ್ಗಳು ಸುಧಾ ಬಂದು ಇದನ್ನು ತೆರವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಒತ್ತುವರಿ 150 ಅಡಿ ಇರ್ಬೋದು, 200 ಅಡಿ 300 ಅಡಿವರೆಗೂ ಒತ್ತುವರಿ ಮಾಡ್ಕೋತಾರೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಇದನ್ನು ತೆರವುನ ವಾಪಸ್ ಮಾಡಿದ್ರೆ ಸರಿ. ಓಕೆ, ಬಟ್ ಇವ್ರುಗಳು ಮಾತಾಡಿದ್ರೆ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕಲ್ವಾ? ಅಧಿಕಾರಿಗಳು ಬಂದು ಯಾರದು ಒತ್ತುವರಿ ಮಾಡ್ಕೊಂಡಿರೋದು ಕೇರಳದವರು ಇಲ್ಲಿಗೆ ಬಂದು ಜಮೀನು ತಗೊಂಡು ಒತ್ತುವರಿ ಮಾಡ್ಕೋತಾರೆ ಅಂತಂದರೆ ಅವ್ರಿಗೆ ಯಾರ ಶ್ರೀರಕ್ಷೆ ಇದೆ? ಯಾಕೆ ಅಧಿಕಾರಿಗಳು ಅವ್ರ ವಿರುದ್ಧ ಕ್ರಮ ತಗೋತಾ ಇಲ್ಲ? ನೋಡಿ, ಇಲ್ಲಿ ಟ್ರೆಂಚ್ ಮಾಡಿರೋದು ನೋಡಿ, ಇದೆಲ್ಲ ಬ್ಯಾಕ್ ವಾಟರ್ ಜಾಗ. ಹೆಂಗೆ ಮಾಡಿದ್ರು? ಅವ್ನು ಕರೆಸಿ ಒಂದು ವಿಚಾರಣೆ ಆದರೂ ಮಾಡಬೇಕಲ್ಲ. ಆ ಕೆಲಸ ಕೂಡ ಇಲ್ಲಿ ತನಕ ನಡೆದಿಲ್ಲ.